ಹಾ, ಅವನು ಹಂಗೆ ಇದಾನಲ್ಲ. ಕೂದಲು ಮಾತ್ರ ಬೆಳ್ಳಗಾಗಿವೆ ಅಷ್ಟೇ. ನಮ್ಗಾದ್ರೂ ಏನಂತೆ? ಇದೇ ಕಾರಣಕ್ಕೆ ಈ ಜಾಗಕ್ಕೆ ನನ್ನ ಸ್ವರ್ಗ ಅಂತ ಅಂದಿದ್ದು. ಕಾಲಿಟ್ಟು 3 ನಿಮಿಷಕ್ಕೆ ಮನಸ್ಸಲ್ಲಿರೋ ಆತಂಕ ತುಡಿತ ಎಲ್ಲ ಹೊಟ್ಟೆ ಹೋಯ್ತು. ಆರ್ಯ, ನೀ ಮೊದಲು ಇದಕ್ಕೇನು ಹೇಳ್ತಿದ್ದೆ ನೆನಪಿದ್ಯಾ? ಕಡಕ್ ಚಾಯ್, ಟೆನ್ಷನ್ಗೆ ಬಾಯ್ ಬಾಯ್ ಅಂತ. ನನ್ನ ಹತ್ರ ಚಿಲ್ಲರೆ ಇದೆ. 2 ಕಡಕ್ ಚಾಯ್, 2 ಬನ್. ಥ್ಯಾಂಕ್ ಯು. ಚಿಯರ್ಸ್. ನೀನ್ ಮರ್ತು ಬಿಟ್ಟಿದ್ಯಾ ಅನ್ಕೊಂಡೆ. ಈ ಆರ್ಯನ್ಗೆ ನೆನಪು ಮಾಡ್ಕೊಡೋರು ತುಂಬಾ ಜನ ಇದ್ದಾರೆ ಜೆಂಡೆ. ಒಂದು ಹೊಸ ಸ್ಟೈಲು ಕಲ್ತ್ಕೊಂಡಿದ್ದೀನಿ ನೋಡು. ಬೇಡಪ್ಪ, ನನಗೆ ಈ ಹಳೆ ಸ್ಟೈಲೇ ಸಾಕು. ವಾಹ್, ರುಚಿ ಒಂಚೂರು ಬದಲಾಗಿಲ್ಲ ನೋಡು. ಗಂಟ್ಲು ಪಾವನ ಆಗೋಯ್ತು ಆರ್ಯ. ಊಟಕ್ಕೂ ದುಡ್ಡಿಲ್ಲದೆ ಇದ್ದಾಗ ನಾವು ಇಲ್ಲಿಗೆ ಬಂದು ಚಹಾ ಕುಡಿದು ಬಂದು ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಎಷ್ಟೋ ಬಾರಿ ಅದಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಈಗ ಬರೀ 500, 2000 ನೋಟ್ಗಳೇ ಜೋಬ್ ತುಂಬಿಕೊಂಡಿವೆ. ಎಷ್ಟೊಂದು ಬದಲಾವಣೆಗಳಾದ್ವಲ್ಲ ಝೆಂಡೆ. 1970ರಿಂದ 2000ರಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ನಮ್ಮ ಪೀಳಿಗೆಯವರು ಒಂಥರ ಅದೃಷ್ಟವಂತರು. ಆ ಬದಲಾವಣೆಯನ್ನ ನಾವು ನೋಡೋದು ಅಲ್ವಾ? ಈ ಪೀಳಿಗೆಯವರಿಗೆ ಆ ಸೌಭಾಗ್ಯ ಸಿಕ್ಕಲ್ಲ. ನಾವು ಬೆಂಗಳೂರು ಹಳ್ಳಿ ಆಗಿದ್ದು ನೋಡಿದೀವಿ, ಅದು ಸಿಟಿ ಆದಾಗ್ಲೂ ನೋಡಿದೀವಿ. ಎಷ್ಟೋ ಕೆರೆಗಳು ಮುಚ್ಚೋಗಿವೆ. ಆರ್ಯ, ನಾವು ಒಂದೊಂದು ಸಿಪ್ ಕುಡಿತಾ ನಮ್ಮ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋಣ. ಶುರು ಮಾಡು. ನಿನ್ನ ಹಳೆ ಸೈಕಲ್ ಸೀಟು ಯಾವಾಗ್ಲೂ ಜರುಗ್ತಾ ಇತ್ತು. ನೀನ್ ಮಾತ್ರ ಕರೆಕ್ಟಾಗಿ ಅದನ್ನ ಓಡಿಸ್ತಾ ಇದ್ದೆ. ನಾನು ಕೂತ್ಕೊಂಡಾಗ ಸೀಟ್ ಜರುಗ್ಬಿಟ್ಟು ಪ್ಯಾಂಟ್ ಎಲ್ಲ ಹೊರದೋಗ್ತಾ ಇತ್ತು. ಒಂದ್ಸಲ ಡಬಲ್ಸ್ ಹೋಗ್ಬೇಕಾದ್ರೆ ಯಾವುದೋ ಒಂದು ಮರಕ್ಕೆ ಗುದ್ದಿ ಗಾಡಿ ಫುಲ್ ಸ್ಕ್ರಾಪ್ ಆಗೋಗಿತ್ತು. ನೆನಪಿದ್ಯಾ? ನೆನಪಿದೆ. ಮಾರನೇ ದಿವಸ ಅದರಲ್ಲೇ ಪೇಪರ್ ಹಾಕೋದಕ್ಕೆ ಹೋಗ್ಬೇಕಿತ್ತು. ನನ್ನ ಹತ್ರ ರಿಪೇರಿ ಮಾಡಿಸೋದಕ್ಕೆ ದುಡ್ಡಿರಲಿಲ್ಲ. ನಾನು ಮೆಕ್ಯಾನಿಕ್ ಹತ್ರ ಹೋಗಿ ನನ್ನ ಕಷ್ಟನ ಹೇಳ್ಕೊಂಡೆ. ಆಗ ಆತ ತನ್ನ ದುಡ್ಡಲ್ಲೇ ಸ್ಪೇರ್ ಪಾರ್ಟ್ಸ್ ತೊಗೊಂಡ್ಬಂದು ರಿಪೇರಿ ಮಾಡಿಕೊಟ್ರು. ಮುಂದೆ ಎಷ್ಟೋ ವರ್ಷಗಳಾದ ಮೇಲೆ, ನಾನೀಗ ಈ ಆರ್ಯವರ್ಧನ ಆದ ಮೇಲೆ ಆತನನ್ನು ಹುಡುಕಿ ಹಳೇದನ್ನೆಲ್ಲ ಜ್ಞಾಪಿಸಿ ಹೇಳ್ದೆ, ನೀವು ಮಾಡಿದ ಸಹಾಯನ ನಾನು ತೀರಿಸ್ಬೇಕು ಅಂತ. ನೀವು ಹೇಳಿ, ನಿಮಗೇನು ಬೇಕು ನಾನು ಕೊಡ್ತೀನಿ ಅಂತ. ಅದಕ್ಕೆ ಆತ ಏನು ಹೇಳಿದ್ರು ಗೊತ್ತಾ? ಸರ್, ನೀವೀಗ ಶ್ರೀಮಂತರಿಗಿಂತ ಶ್ರೀಮಂತರು. ನಾನು ನಿಮಗೆ ಸಹಾಯ ಮಾಡಿದಾಗ ನನ್ನ ಹತ್ರ ಅಷ್ಟೊಂದೇನು ದುಡ್ಡು ಇರಲಿಲ್ಲ. ನೀವೀಗ ಏನೇ ಮಾಡಿದ್ರು, ಎಷ್ಟೇ ಕೊಟ್ಟರು, ನಾನು ನಿಮಗೆ ಆಗ ಮಾಡಿದ ಸಹಾಯಕ್ಕೆ ಅದು ಸರಿಸಾಟಿ ಆಗಲ್ಲ ಅಂತ. ಆ ಕ್ಷಣದಲ್ಲೇ ಆತನು ನನಗೆ ಗುರು ಆದರು. ಎಷ್ಟೋ ಜನ ತಾವು ಶ್ರೀಮಂತರಾದ ಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ ಅಂತ ಅನ್ಕೋತಾರೆ. ಸಹಾಯ ಮಾಡೋದಕ್ಕೆ ಶ್ರೀಮಂತರಾಗೋದನ್ನು ಕಾಯೋ ಅವಶ್ಯಕತೆ ಇಲ್ಲ ಜನ. ಆ ಸೈಕಲ್ ಸಿಕ್ಕಾಪಟ್ಟೆ ದುಡಿತು ನಮಗೋಸ್ಕರ. ನಮ್ಮ ಹತ್ರ ದುಡ್ಡಿಲ್ಲದೆ
ಅದನ್ನ ಗುಜರಿ ಅಂಗಡಿಗೆ ಹಾಕ್ಬೇಕಾದ್ರೆ ನೀನು ಎಷ್ಟು ಫೀಲ್ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಂದೆ ಬಸ್ಸಲ್ಲಿ ಓಡಾಡೋಕೆ ಶುರು ಮಾಡೋದು. ನೀನು ರನ್ನಿಂಗಲ್ಲೇ ಹತ್ಕೊಳ್ತಾ ಇದ್ದೆ. ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಕೆ ಮುಂಚೆ ಇಲ್ಲಿಗೆ ಬಂದು ಚಹಾ ಕುಡಿತಾ ಇದ್ವಿ, ಬಂದು ತಿಂತಾ ಇದ್ವಿ. ಎಷ್ಟು ಸಲ ಬಂದು ಎಷ್ಟೆಲ್ಲ ತಿಂದಿದೀವಲ್ಲ ಇಲ್ಲಿ. ಅದಕ್ಕೆ ನಮ್ಮ ಬಾಡಿಲಿರೋ ಮಾಂಸ ಎಲ್ಲ ಬನ್ನು, ರಕ್ತ ಎಲ್ಲ ಟೀ, ಅಷ್ಟೊಂದು. ಡಬಲ್ ಡಕ್ಕರ್ ಬಸ್ ನೆನಪಿದೆಯಾ? ಯಾಕೆ ನೆನಪಿಲ್ಲ? ನಾವು ಡಬಲ್ ಡಕ್ಕರ್ ಅಲ್ಲಿ ಹೋಗ್ಬೇಕು ಅನಿಸ್ತಿತ್ತು, ಕಾಸು ಇರ್ತಿರ್ಲಿಲ್ಲ, ಹತ್ಕೊಂಡ್ಬಿಡ್ತಿದ್ವಿ. ಚೆಕಿಂಗ್ ಬರ್ತಾನೆ ಅಂತ ಇಳಿದು ಓಡೋಗ್ತಿದ್ವಲ್ಲ. ನೀನ್ ಹಿಂದೆಯಿಂದ ಲೇ ನಿಂತ್ಕೊಳ್ಳೋ, ಓಡೋಕಾಗ್ತಿಲ್ಲ ಅಂತ ಕೂಗ್ಕೊಂಡು ಬರ್ತಿದ್ದೆ. ಕೆಂಪು ಬಸ್ಗಳ ಮಜಾನೇ ಬೇರೆ, ಯಾವಾಗಲೂ ಜನಗಳಿಂದ ತುಂಬಿಕೊಂಡೇ ಇರೋದು. 45A ನಮ್ಮ ಬಸ್ ನಂಬರ್. 45A ಅಂದ ತಕ್ಷಣ ಜ್ಞಾಪಕ ಬಂತು. ವಿಕ್ಟೋರಿಯಾ ಹಾಸ್ಪಿಟಲ್ ಮುಂದೆ ಚಾಮಯ್ಯ ಮೇಷ್ಟ್ರು ಶ್ರೀಮತಿಯವ್ರು ಸಿಕ್ಕಿದ್ರು, ನೆನಪಿದ್ಯಾ? ಮೇಷ್ಟ್ರಿಗೆ ಹುಷಾರಿರ್ಲಿಲ್ಲ. ಅವ್ರಿಗೆ ತುಂಬಾ ಸೀರಿಯಸ್ ಆಗಿತ್ತು ಅಂತ ನಾವಿಬ್ರು ದುಡ್ಡು ಕೂಡ ಹಾಕಿ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಆಮೇಲೆ ಅವ್ರಿಗೆ ಹುಷಾರಾಯ್ತು ಅಂತ ಗೊತ್ತಾದ್ಮೇಲೆ ನಾವು ಇಲ್ಲಿಗೆ ಬಂದು ಚಹಾದ ಜೊತೆ ಬಂದು ತಿಂದು ಆ ಸಂತೋಷನ ಆಚರಿಸೋದು. ನಮ್ಮನ್ನ ಹುಡುಗರು ಹೆಂಗ ಆಡ್ಕೊಳ್ಳೋರು ಗೊತ್ತಾ? ಇವ್ರು ಎಲ್ಗೂ ಬರಲ್ಲ, ಬರೀ ಟೀ ಕುಡಿಯೋಕೆ ಹೋಗ್ತಾರೆ ಅಂತ. ಮತ್ತೆ ನಾವು ಯಾವಾಗ್ಲೂ ಬಂದಾಗ ಈ ಹೂವಿನ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವೆಲ್ಲ ಮಾತಾಡ್ತಿದ್ದು, ನೀನ್ ಮಾತಾಡ್ತಿದ್ದೆ. ಆ ಹೂವಿಂದಾನೇ ನೀನಿವತ್ತು ಬ್ರಹ್ಮಚಾರಿಯಾಗಿ ಉಳ್ಕೊಂಡಿದ್ದೆ. ಆಗ ಆ ವಯಸ್ಸಿತ್ತು, ಹಾಗಾಯ್ತು. ಈಗ ಆ ವಯಸ್ಸಿಲ್ವಲ್ಲ. ಆರ್ಯ, ನಾವಿಬ್ರು ಪರಸ್ಪರ ಮಾತು ಕೊಟ್ಕೊಂಡಿದ್ವಿ. ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಅದನ್ನ ಪರಸ್ಪರ ಹಂಚ್ಕೊಳ್ತೀವಿ ಅಂತ. ಹೌದು, ನಾನು ಆ ಮಾತನ್ನ ಈಗಲೂ ಉಳಿಸ್ಕೊಂಡಿದ್ದೀನಿ. ಆದ್ರೆ ನೀನು ಆ ಮಾತನ್ನು ಮುರಿದಿದ್ಯಾ.